ಈ ವಿಡಿಯೋದಲ್ಲಿ ನಾನು ನಿಮಗೆ ಜೋಳದ ಹಿಟ್ಟಿನಿಂದ ದೋಸೆ ಗರಿಗರಿಯಾಗಿರುವಂಥ ದೋಸೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ನಾನು ಜೋಳದ ಹಿಟ್ಟು ಅಂದರೆ ಜೋವರ್ ಹಿಟ್ಟನ್ನು ತಗೊಂಡಿದ್ದೀನಿ 1 ಕಪ್ಪು. ಅದಕ್ಕೆ ಸ್ವಲ್ಪ ನೀರುಳ್ಳಿ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ಹಾಕ್ಕೊಂಡು ನೀರು ಜೊತೆ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 1.5 ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇನ್ನೂ ಸ್ವಲ್ಪ ನೀರು ಬೇಕಾಗಿದೆ, ಹಾಗೆ ನಾನು ಅರ್ಧ ಕಪ್ಪಿನಷ್ಟು ಇನ್ನೂ ನೀರು ಹಾಕ್ಕೋತಾ ಇದ್ದೀನಿ. ಸೊ 1 ಕಪ್ ಜೋಳದ ಹಿಟ್ಟಿಗೆ 2 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ನಾವೊಂದು 10 ನಿಮಿಷ ಸೈಡಲ್ಲಿ ಕವರ್ ಮಾಡಿ ಇಟ್ಕೊಳ್ಳಿ. ಆಮೇಲೆ 10 ನಿಮಿಷ ಆದಮೇಲೆ ಬೇಕಿದ್ದರೆ ಹಿಟ್ಟಿಗೆ ಇನ್ನೂ ಒಂಚೂರು ನೀರನ್ನು ಹಾಕ್ಕೊಂಡು ಹದ ಮಾಡ್ಕೋಬೋದು. ಈ ಥರ ಈಗ ಹಿಟ್ಟು ರೆಡಿಯಾಗಿದೆ. ನೀವು ರವೆ ದೋಸೆಗೆಲ್ಲ ಹೇಗೆ ಹಿಟ್ಟು ಹದ ಮಾಡ್ಕೋತೀರಾ ಅದೇ ಥರ ಹಿಟ್ಟನ್ನು ಹದ ಮಾಡ್ಕೊಳ್ಳಿ. ತುಂಬ ನೀರು ಬೇಡ, ಮೀಡಿಯಮ್ ಆಗಿ ಈ ಥರ ಇದ್ದರೆ ಸ್ವಲ್ಪ ಮೀಡಿಯಮ್ ಹೈ ಫ್ಲೇಮಲ್ಲಿರುವಂಥ ಕಾವಲಿಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮೇಲಿಂದ ತುಪ್ಪವನ್ನು ಹಾಕಿ ಈ ಥರ ಬಿಸಿ ಮಾಡ್ಕೋಬೇಕು ದೋಸೆಯನ್ನು. ನಾನು ತವಾನ ಸ್ವಲ್ಪ ಮೂವ್ ಮಾಡ್ತಾಯಿದ್ದೀನಿ, ಯಾಕಂದರೆ ಎಲ್ಲ ಸೈಡು ಚೆನ್ನಾಗಿ ಬೇಯಲಿ ಅಂತ. ಈಗ ನಾನು ಮೇಲಿಂದ ಪುನಃ ತುಪ್ಪ ಹಾಕ್ಕೊಂಡು ಇದನ್ನು ಫ್ಲಿಪ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಫ್ಲಿಪ್ ಬೇಡ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟರೆ ಕೂಡ ಗರಿ ಗರಿಯಾಗಿರುವಂಥ ದೋಸೆ ರೆಡಿ ಆಗುತ್ತೆ. ಈಗ ನಾನು ಪುನಃ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ. ನಿಮಗೆ ಜೋಳದ ಹಿಟ್ಟಿದು ರೊಟ್ಟಿ ಮಾಡಲಿಕ್ಕೆಲ್ಲ ಕಷ್ಟ ಅಂತ ಅನಿಸಿದ್ರೆ ಈ ಥರ ಈಸಿಯಾಗಿ ನೀವು ದೋಸೆನ ಮಾಡ್ಕೋಬೋದು. ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಜೋಳದ ಹಿಟ್ಟು. ಈ ಥರ ಒಮ್ಮೆ ಮಾಡಿ ಟ್ರೈ ಮಾಡಿ. ನಿಮಗೆ ಇದು ರೆಸಿಪಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.